ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಯಾವ ಸೀರೆ ಹಾಕೊಳ್ಳಿ? ನನ್ನ ನೇಲ್ ಪಾಲಿಷ್ಗೆ ಮ್ಯಾಚ್ ಆಗೋ ಸೀರೆ ಹಾಕೊಳ್ಳ ಅಥವಾ ಹಣೆ ಬಟ್ಟಿಗೆ ಮ್ಯಾಚ್ ಆಗೋ ಸೀರೆ ಹಾಕೊಳ್ಳ? ಹಾಂ, ಡಬಲ್ ಕಲರ್ ಇದೆಯಲ್ಲ, ಇದು ಚೆನ್ನಾಗಿ ಸೂಟ್ ಆಗುತ್ತೆ. ಮ್ಯಾಚಿಂಗ್ ಓಲೆ ಬಳೆ. ಸರ್ ಸರ್ ನಾನು ಬಂದೆ, ನಾನು ನೋಡಿದೆ. ಏನು ನೋಡ್ದೆ? ಅದೇ ನೀವು ಕದ್ದು ಕದ್ದು ಲೀಲಾ ಮೇಡಮ್ನ ನೋಡೋದು ನಿಂತಾಗ ನಾನು ಬಂದೆ. ನೀವು ಮುಚ್ಚಿ ಮುಚ್ಚಿ ಲೀಲಾ ಮೇಡಮ್ನ ನೋಡ್ತಿದ್ರಲ್ಲ, ಆವಾಗ ನೋಡಿದೆ. ವಿಶ್ವರೂಪ್, ಏನು ಬಟ್ಟೆ ಅಂತ ಕೊಂಡ್ತೀನಿ? ಚೆನ್ನಾಗೇ ಇಲ್ಲ, ಹಿಡಿಸ್ಲಿಲ್ಲ ನನಗೆ. ಸರ್ ನಾನು ಯಾವಾಗಲೂ ಇದೇ ಥರದ ಬಟ್ಟೆ ಹಾಕೋತಿದ್ನಲ್ಲ ಸರ್. ಅದು ಆವಾಗ, ಈಗ ಹೇಳ್ತಾ ಇದ್ದೀನಲ್ಲ, ಇದು ಚೆನ್ನಾಗಿಲ್ಲ. ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ. ಪ್ಲೀಸ್ ಚೇಂಜ್ ಮಾಡಿ. ಓ, ಇದು ಆ ಕಡೆಯಿಂದ ಈ ಕಡೆ ಬರ್ತಿರೋ ವಿಷಯನಾ? ಈಗ ಸಂದೇಶನ ಈ ತರಾನು ಕಳಿಸ್ಬೋದು ಅಂತ ನಂಗೆ ಇವತ್ತೇ ಗೊತ್ತಾಗ್ತಿರೋದು. ನೀವು ನನ್ನನ್ನು ಸಾಕಿ ಬೆಳೆಸಿದ ದೇವರು ಸರ್. ನೀವು ಒಂದೇ ಒಂದ್ಸಲ ಆರ್ಡರ್ ಮಾಡಿ ಸರ್, ಈಗಲೇ ಓಡೋಗಿ ಬಟ್ಟೆ ಚೇಂಜ್ ಮಾಡ್ಕೊಂಡು ಬರ್ತೀನಿ. ಆದರೆ ದಯವಿಟ್ಟು ಪ್ಲೀಸ್ ಅಂತ ಮಾತ್ರ ಹೇಳ್ಬೇಡಿ, ಪ್ಲೀಸ್. ದಟ್ಸ್ ಓಕೆ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಎಮೋಷನ್ಸ್. ಈ ಸೀರೆ ಬೇಡ ಅನಿಸ್ತಿದೆ, ಬೇರೆ ನೋಡ್ತೀನಿ. ಇದು ಒಪ್ಪತ್ತೆ ಅನ್ಸುತ್ತೆ. ಎಷ್ಟೆಲ್ಲ ಹೇಳಬೇಕು, ಚೆನ್ನಾಗಿಲ್ಲ ಇದು. ಅಯ್ಯೋ, ಇದು ಇಷ್ಟ ಆಗ್ಲಿಲ್ವಾ? ಇನ್ನೇನ್ ಮಾಡ್ಲಿ ನಾನು? ಆ್ಯಕ್ಚುಲಿ ನಂಗೆ ಗೊತ್ತಾಯ್ತು ಸರ್. ಏನು ಗೊತ್ತಾಯ್ತು? ಅದೇ ನನ್ನ ಪರ್ಸನಾಲಿಟಿಗೆ, ನನ್ನ ಹೈಟಿಗೆ, ನನ್ನ ಸ್ಕಿನ್ ಕಲರ್ಗೆ, ನನ್ನ ಕ್ಯೂಟ್ನೆಸ್ಗೆ ಇದೆಲ್ಲ ಸೂಟ್ ಆಗಲ್ಲ ಅಂತಲ್ವಾ ಸರ್? ಒಂದು ಅಂದಾಜು 30 ವರ್ಷದ ಹಿಂದೆ ನಾನು ಉಡುಪಿಯ ಸರ್ಕಾರಿ ಹಾಸ್ಪಿಟಲಲ್ಲಿ ಹುಟ್ಟಿದ್ದೆ ಸರ್. ಆವಾಗ ನಾನು 3.5 kg ಇದ್ದೆ ಅಂತೆ ಸರ್. ನನ್ನನ್ನು ಹೀಗೆ ಎತ್ತಿದೆ ಹೆಡ್ ನರ್ಸು. ನನ್ನ ನೋಡಿ ವಾಟ್ ಎ ಕ್ಯೂಟ್ ಬೇಬಿ ಅಂದಿದ್ರಂತೆ. ಅದು ಬಿಟ್ಟರೆ ಪ್ರೈಮರಿ ಪವಿತ್ರ, ಹೈಸ್ಕೂಲ್ ಹರಿಣಿ, PU ಪಂಕಜ, ಡಿಗ್ರಿ ಡಯನ, ಯಾರು ನನ್ನನ್ನು ಕ್ಯೂಟ್ ಅಂತಿಲ್ಲ ಸರ್. ಅವರೆಲ್ಲ ಬಿಡಿ ಸರ್, ನನ್ನನ್ನು 9 ತಿಂಗಳು ಹೆತ್ತು ಹೊತ್ತು ನನ್ನ ತಾಯಿನೇ ನನ್ನನ್ನು ಕ್ಯೂಟ್ ಅಂದಿಲ್ಲ ಸರ್. ಆದರೆ ನಿಮ್ಮನ್ಸಲ್ಲಿ ಬಂತಲ್ಲ, ನಂಗೆ ತುಂಬ ಖುಷಿ ಆಯ್ತು ಸರ್. ಇನ್ಮೇಲೆ ನಾನು ಇವತ್ತು ಸತ್ರು ಪರವಾಗಿಲ್ಲ ಸರ್, ಖುಷಿಯಾಗಿ ಸಾಯ್ತೀನಿ. ಇದಾಗ್ಬೋದೇನೋ. ವಿಶ್ವರೂಪ್, ಕಂಟ್ರೋಲ್ ಯುವರ್ ಎಮೋಷನ್ಸ್. ಬಟ್ ಈ ಸೀರೆನೂ ನಿಂಗೆ ಸೂಟ್ ಆಗಲ್ಲ. ಸೀರೆನಾ? ಐ ಮೀನ್ ಡ್ರೆಸ್ಸು ಬೇರೆ ಡ್ರೆಸ್ ಹಾಕೋ ಅಂತ. ಓ, ಈ ಸೀರೆ ಇಲ್ಲೇ ಇದೆಯಾ? ಗೊತ್ತೇ ಇರಲಿಲ್ಲ. ಈ ಸೀರೆ ಚೆನ್ನಾಗಿದೆ. ವೆರಿ ಗುಡ್, ವೆರಿ ಗುಡ್. ನಿನ್ನ ಟೇಸ್ಟ್ ತುಂಬ ಚೆನ್ನಾಗಿದೆ.
ನಾನು ಈಗಷ್ಟೇ ಡ್ರೆಸ್ ಬಗ್ಗೆ ಇಮ್ಯಾಜಿನ್ ಮಾಡ್ಕೋತಿದ್ದೆ, ಅಷ್ಟು ಬೇಗ ನಿಮ್ಗೆ ಗೊತ್ತಾಗೋಯ್ತಾ ಸರ್? ಯು ಆರ್ ರಿಯಲಿ ಗ್ರೇಟ್ ಸರ್. ಇವಾಗಲೇ ಅದನ್ನು ಉಟ್ಕೊಂಡು ಬರ್ತೀನಿ, ಸಾರಿ ಹಾಕೊಂಡು ಬರ್ತೀನಿ. ಓ, ಇದು ಇಷ್ಟ ಆಗಿದೆಯೋ ತಮಗೆ? ಮಾಡ್ತೀನಿ ರೀ. ನನ್ಗೆ ಯಾಕೋ ಈ ಸೀರೆ ಬೇಡ ಅಂತ ಅನಿಸ್ತಿದೆ. ಈ ಡಬಲ್ ಕಲರ್ ಸೀರೆ ಇದೆಯಲ್ಲ, ಇದೇ ಬೆಸ್ಟು. ನಾನು ಇದನ್ನೇ ಉಟ್ಕೋತೀನಿ. ಲೀಲನ್ ಹತ್ರ ಮನಸ್ಸಲ್ಲಿರೋದನ್ನ ಹೇಳ್ಕೊಳಕ್ಕೆ ಆಗ್ತಾಯಿಲ್ಲ. ಮನಸ್ಸಲ್ಲಿರೋದಿರಲಿ, ಅಟ್ಲೀಸ್ಟ್ ನಾರ್ಮಲ್ ಆಗೋ ಅವಳ ಜೊತೆ ಮಾತಾಡೋಕ್ಕಾಗ್ತಾಯಿಲ್ಲ. ಏನು ಮಾಡಲಿ ಸರ್? ಸರ್, ನಾನು ಹಾಕೊಂಡಿರೋ ಬಟ್ಟೆ ಚೆನ್ನಾಗಿಲ್ಲ ಅಂದ್ರಲ್ಲ, ಈಗ ರೆಡಿಯಾಗಿ ಬಂದಿದ್ದೀನಿ ಸರ್. ಒಂದ್ಸಲ ನೋಡಿ ಸರ್, ಹೇಗೆ ಕಾಣಿಸ್ತಿದ್ದೀನಿ ಅಂತ ಹೇಳಿ. ಏನಿದೆ ನಿಂದ ಅವತಾರ? ಟೆಕ್ಸ್ಟೈಲ್ ಅಂಗಡಿಲಿ ಸ್ಯಾಂಪಲ್ಗಳು ಇಟ್ಟಿರ್ತಾರ, ಅದನ್ನೆಲ್ಲ ನೇತಾಕೊಂಡಿದ್ಯಾ? ಏನಾಗಿದೆ ನಿನಗೆ? ನಾನು ಸ್ಯಾಂಪಲ್ ಪೀಸ್ ಬಟ್ಟೆ ಹಾಕೊಂಡು ಬಂದಿದ್ದೀನ ಸರ್. ಗೊತ್ತಾಯ್ತು ಸರ್, ನಂಗೆ ಗೊತ್ತಾಯ್ತು. ನಿನ್ನ ಶರ್ಟ್ ಚೆನ್ನಾಗಿಲ್ಲ, ನಿನ್ನ ಪ್ಯಾಂಟ್ ಚೆನ್ನಾಗಿಲ್ಲ ಅಂತ ಹೇಳ್ತಿದ್ದು ನನಗಲ್ಲ, ಲೀಲಾ ಮೇಡಮ್ಗೆ ಇಂಡೈರೆಕ್ಟ್ ಆಗಿ ನಾನು ಸೆಲೆಕ್ಟ್ ಮಾಡಿರೋ ಸೀರೆ ಉಡ್ಕೊಂಡು ಬಾ ಅಂತ ಹೇಳ್ತಿದ್ದೀರ ಅನ್ನೋ ಒಂದೇ ಒಂದು ಸಣ್ಣ ಸುಳಿವು ಸಿಕ್ತಿದ್ರೆ ನಾನು ಈ ಗೆಟಪಲ್ಲಿ ಬರ್ತಿರ್ಲಿಲ್ಲ ಸರ್. ನಿಮ್ಮಿಬ್ಬರನ್ನ ಒಂದು ಮಾಡಕ್ಕೆ ಹಗಲು ರಾತ್ರಿ ಚಳಿ ಗಾಳಿ ಬಿಸಿಲು ಮಳೆ ಯಾವುದು ಲೆಕ್ಕಿಸದೆ ಹೋರಾಡ್ತಿದ್ರಿ. ನನಗೆ ನೀವು ಈ ಥರ ಮಾಡ್ಬೋದು ಸರ್? ಆಯ್ತು ಬಿಡಿ ಸರ್, ಆಯ್ತು ಬಿಡಿ. ಶರಪ್, ದೇವಸ್ಥಾನಕ್ಕೆ ನನ್ನ ಜೊತೆ ಬಾ ಅಂತ ಕರೆದ್ರೆ ಲೀಲಾ ಬರ್ತಾಳಲ್ಲ? ಸರ್, ಎಂತ ಪ್ರಶ್ನೆ ಸರ್? ಅವ್ರು ನಿಮ್ಮ ಹೆಂಡತಿ ಸರ್. ನೀವು ಕರೆದ್ರೆ ಬರೋರೆ ಫ್ರೆಂಡ್ಸು, ಆದ್ರೆ ನೀವು ಹೋಗಿದ ಕಡೆ ಎಲ್ಲ ಕರೀದೇ ಇದ್ರು ಬರೋಳೆ ಹೆಂಡತಿ ಸರ್. ನೀವು ಕರೀರಿ ಅಥವಾ ಕರೀದೇ ಇರಿ, ಅವ್ರು ಬಂದೇ ಬರ್ತಾರೆ ಸರ್. ಅದರಲ್ಲೂ ಈ ಹೆಣ್ಮಕ್ಳಿಗೆ ತನ್ನನ್ನ ಗಂಡನೇ ಕರೀಲಿ ಅಂತ ಒಂದು ಸಣ್ಣ ಆಸೆ ಇರುತ್ತೆ. ಆ ಆಸೆ ಲೀಲಾ ಮೇಡಮ್ಗೂ ಇರುತ್ತಲ್ವಾ ಸರ್? ಹಾಗಂತ್ಯ? ಹಾಗಾದ್ರೆ ನಾ ಕರೀಲ? ಅದು ಕೇಳ್ತಿದ್ರಲ್ಲ ಸರ್, ನೀವು ಲೀಲಾ ಮೇಡಮ್ ಇಬ್ರು ಒಟ್ಟಿಗೆ ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ಅಲ್ಲೊಂದು ರೊಮ್ಯಾಂಟಿಕ್ ಮೂಮೆಂಟ್ ಕ್ರಿಯೇಟ್ ಆಗುತ್ತೆ ಸರ್. ರೊಮ್ಯಾಂಟಿಕ್ಕಾ? ಹೇಗೆ? ಐ ಮೀನ್ ಹೌ? ಸರ್, ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಲೀಲಾ ಮೇಡಮ್ ಇಬ್ರು ಮನೆ ಹೊರಗಡೆ ನಿಂತಿದ್ದೀರಾ. ಲೀಲಾ ಮೇಡಮ್ನ ಹೊರಗಡೆ ಕರ್ಕೊಂಡು ಹೋಗಕ್ಕಂತ ನೀವು ಅವ್ರನ್ನ ಕರೀತೀರಾ. ಲೀಲಾ, ಆಕ್ಚುಲಿ ಏನ್ ಆಕ್ಚುಲಿ? ಬೇಗ ಹೇಳಿ. ದೇವಸ್ಥಾನಕ್ಕೆ ಟೈಮ್ ಆಗ್ತಿದೆ, ಬೇಗ ಹೋಗ್ಬೇಕು, ಹೇಳಿ. ಹಾಂ, ಅಂದರೆ ಈಗ ಕಾರಲ್ಲಿ ಡ್ರೈವರ್ ಸೀಟ್ ಇರುತ್ತಲ್ಲ, ಅದ್ರ ಪಕ್ಕದಲ್ಲಿ ಒಂದು ಸೀಟ್ ಇರುತ್ತಲ್ಲ, ಅದಕ್ಕೆ ಏನಂತಾರೆ? ಏನು ಜನರಲ್ ನಾಲೆಡ್ಜ್ ಪ್ರೋಗ್ರಾಮಾ? ಪಕ್ಕದಲ್ಲಿರೋ ಸೀಟ್ಗೂ ಸೀಟೆ ಅಂತ ಹೇಳ್ತಾರೆ. ಹಾಂ, ಡ್ರೈವರ್ ಸೀಟ್ ಪಕ್ಕ ಇರೋದಕ್ಕೆ ಕೋ ಡ್ರೈವರ್ ಸೀಟ್ ಅಂತ ಹೇಳ್ತಾರೆ. ಅಂದರೆ ಕನ್ನಡದಲ್ಲಿ ಸಹಚಾಲಕನ ಜಾಗ ಅಂತ. ಅದಕ್ಕೇನಿವಾಗ? ಅಂದರೆ ಈ ಲೈಫ್ ಅನ್ನೋ ಜರ್ನಿಲಿ ಡ್ರೈವರ್ ಎಷ್ಟು ಇಂಪಾರ್ಟೆಂಟು ಅಷ್ಟೇ ಈ ಕೋ ಡ್ರೈವರು ಇಂಪಾರ್ಟೆಂಟು.
ಯು ನೋ ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಇಸ್ ನನಗೆ ಸ್ಕ್ರೂ ಡ್ರೈವರ್ ಗೊತ್ತು, ಕೋ ಡ್ರೈವರ್ ಗೊತ್ತಿಲ್ಲ. ದೇವಸ್ಥಾನಕ್ಕೆ ಟೈಮ್ ಆಗ್ತಿದೆ. ಓಕೆ ಲೀಲಾ, ಇಫ್ ಯು ಡೋಂಟ್ ಮೈಂಡ್, ನೀನು ನನ್ನ ಜೊತೆ ಕಾರಲ್ಲಿ ಒಬ್ಬಳೇ ಬರ್ತೀಯಾ? ಇದನ್ನ ಹೇಳಕ್ಕೆ ಇಷ್ಟು ತನಕ ತಗೊಂಡ್ರಾ? ಸರಿ, ಬನ್ನಿ ಹೋಗೋಣ. ಸರಿ ಬಾ. ಬೆಲ್ಟ್ ಲೀಲಾ. ಸೀರೆಗೆ ಯಾರು ಬೆಲ್ಟ್ ಹಾಕೋತಾರೆ? ಅದಲ್ಲ, ಸೀಟ್ ಬೆಲ್ಟ್, ಸೀಟ್ ಬೆಲ್ಟ್. ಬರ್ತಿಲ್ಲ ರೀ. ಬರ್ತಾ ಇಲ್ವಾ? ಏನ್ ಬರೀ ಐ ಐ ಅಂತ ಹೇಳ್ತಾ ಇದ್ರ? ಮುಂದೆ ಹೇಳಿ. ಅದು ವಿಶ್ವರೂಪ್, ನಿಜವಾಗ್ಲೂ ಇದೆಲ್ಲ ಸಾಧ್ಯನಾ? ಐ ಮೀನ್, ನಾನಿದನ್ನೆಲ್ಲ ಮಾಡ್ಬೋದಾ? ಸರ್, ನಿಮ್ಮಿಂದ ಏನ್ ಸಾಧ್ಯ ಅಲ್ಲ ಸರ್. ಎಲ್ಲರನ್ನ ಬರೀ ಕಣ್ಣಿಂದಲೇ ತಡೆದು ನಿಲ್ಲಿಸ್ತೀರಾ. ಅದೇ ಕಣ್ಣಲ್ಲಿ ಲೀಲಾ ಮೇಡಮ್ನ ಮೆಲ್ಟ್ ಮಾಡ್ಬೇಕು ಸರ್. ಆದ್ರೆ ಇದಕ್ಕೊಂಚೂರು ಧೈರ್ಯ ಇದ್ರೆ ಇದೆಲ್ಲ ಸಾಧ್ಯ ಸರ್. ಅಂದ್ರೆ ಲೀಲನ್ ಹತ್ರ ಮಾತಾಡೋದು ನಂಗೆ ಧೈರ್ಯ ಇಲ್ಲ ಅಂತ ಹೇಳ್ತಿದ್ಯಾ? ಹಾಗಲ್ಲ ಸರ್. ಇಡೀ ಪ್ರಪಂಚನೇ ಎದುರಾದ್ರೆ ನೀವು ಅವರು ಒಪೋಸಿಟ್ ಆಗಿ ಒಬ್ಬರೇ ನಿಲ್ತೀರಾ, ಅದಕ್ಕೆ ನಾನು ಒಪ್ತೀನಿ. ಆದರೆ ಅದೇ ಧೈರ್ಯ ಲೀಲಾ ಮೇಡಮ್ ಬಂದಾಗೆ ಇರಲ್ಲ ಸರ್. ಅದು ನನ್ನ ಅಭಿಪ್ರಾಯ. ಹೇಗೆ ಅಂದರೆ ಲೀಲನ್ ಹತ್ರ ಮಾತಾಡೋದು ನಂಗೆ ಧೈರ್ಯ ಇಲ್ಲ ಅಂತ ಹೇಳ್ತಿದ್ಯಾ? ಓಕೆ, ನಾನಿವತ್ತು ಲೀಲನ್ನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ತೀನಿ ಆ್ಯಂಡ್ ನಾನೇ ಕರಿತೀನಿ. ಇಡಿಯಟ್. ಇದೇ ತಾನೇ ನಂಗೆ ಬೇಕಾಗಿರೋದು. ಇನ್ನು ಲೀಲಾ ಮೇಡಮ್ ಹೇಗೆ ಸರ್, ಇಬ್ರು ಒಟ್ಟಿಗೆ ಸ್ವಲ್ಪ ಹೊತ್ತು ಕಳೆದ್ರೆ ಸಾಕು. ಆಮೇಲೆ ಇಬ್ರು ಮನಸ್ಸಲ್ಲಿ ಇರೋ ಒಂದೊಂದು ಮಾತು ಹೊರಗಡೆ ಬರ್ತಾನೇ ಇರುತ್ತೆ. ಈ ನಂಬಿಕೆ ನನಗಿದೆ. ರೆಡಿನಾ? ಸರಿ, ಹೊರಡೋಣ ನಾವು. ಆದರೆ ಐ ಆಮ್ ವೆರಿ ಸಾರಿ ಅಜ್ಜಿ, ಲೀಲಾ ಏಜೆ ಇಬ್ರು ನಮ್ಮ ಜೊತೆಗೆ ಬರಬೇಕೆ ಹೊರತು ಸಪರೇಟಾಗಿ ಹೋಗೋಕ್ಕೆ ಚಾನ್ಸೇ ಇಲ್ಲ. ಹೊರಡೋಣ. ಲೀಲಾನು ಬಂದ್ಬಿಡ್ಲಿ, ಹೊರಟ್ಬಿಡೋಣ. ನಾವೆಲ್ಲ ಒಂದೇ. ಅಮ್ಮ, ಒಂದು ಕೆಲಸ ಮಾಡು, ನಿನಗೆ ಕಾಲು ನೋವು ಇರೋದ್ರಿಂದ ಒಂದೇ ಗಾಡೀಲಿ ಹೋದ್ರೆ ಕಂಫರ್ಟಬಲ್ ಆಗಿರೋದಿಲ್ಲ. ಹಾಗಲ್ಲ ಕಣೋ, ನಾವೆಲ್ಲ ಒಂದೇ ಕಾರಲ್ಲಿ. ನಾನು ಹೇಳೋದನ್ನ ಕೇಳು, ನೀವೆಲ್ಲರೂ ಒಂದು ಗಾಡೀಲಿ ಬನ್ನಿ, ಅವಾಗ ಜಾಗ ಇರುತ್ತಲ್ಲ, ಈಸಿಯಾಗಿ ಕುತ್ಕೋಬೋದು. ನಾನು ಲೀಲಾ ಸಪ್ರೇಟ್ ವೆಹಿಕಲಲ್ಲಿ ಬರ್ತೀವಿ. ಕಳ್ಳ, ನನ್ನ ಹತ್ರನೇ ಬಿಡ್ಮನ ಮಾಡ್ತೀನೋ? ನಾನು ನಿನ್ನಮ್ಮ ಕಂಡಿಡ್ದು ಬಿಡ್ತೀನಿ. ನೋಡಿದ್ರಜ್ಜಿ, ಈ ಕಡೆ ತಾಯಿ ಯೋಗಕ್ಷೇಮನೂ ನೋಡ್ಕೋಬೇಕು, ಈ ಕಡೆ ಹೆಂಡತಿ ಪ್ರೀತಿನೂ ಸಂಪಾದಿಸಬೇಕು. ನಮ್ಮ ಬಾಸ್ಗೆ ಎಂಥ ಧರ್ಮ ಸಂಕಟ ಎದುರಾಗಿದೆ. ಓಹ್, ಲೀಲಾ ಬಂದ್ಲು. ನನ್ನ ಮುಂದೆ ಬೇರೆ ಸೀರೆ ತೊಗೊಂಡು ಈಗ ನಾನು ಇಷ್ಟಪಟ್ಟಿರೋ ಸೀರೆನೇ ಉಟ್ಕೊಂಬಂದಿದ್ಯಾ? ಅಂದರೆ ನಿನಗೂ ಫೀಲಿಂಗ್ಸ್ ಇದೆ ಅಂತ ಆಯಿತು.
ರಾಮ್ ರಾಮ್ ಆಗ್ಲೇ ನೀ ಅದೇನೋ ಹೇಳ್ತಿದ್ಯಲ್ಲ, ನಾನು ಲೀಲಾ ಒಟ್ಟಿಗೆ ಬರ್ತೀವಿ ಅಂತ. ಕೇಳೋಳನ ನಿನ್ ಜೊತೆ ಬರ್ತಾ ಇದ್ದಾಳ ಅಂತ. ನಾನಂತೂ ಈಗಲೇ ಹೇಳ್ತಿದ್ದೀನಿ, ನಾನಂತೂ ನಿಮ್ಮ ಪಕ್ಕನೇ ಕೂರೋದು. ಯಾಕಂದ್ರೆ ಪ್ರಸಾದ ಪ್ಯಾಕೆಟ್ ನಿಮ್ಮ ಹತ್ರ ಇರುತ್ತಲ್ಲ, ಅದಕ್ಕೆ. ವಿಶ್ವರೂಪ, ಏನು ಈ ಹುಡುಗಿಗೆ ಸಣ್ಣ ಸೂಕ್ಷ್ಮಗಳೇ ಅರ್ಥ ಆಗಲ್ವಲ್ಲ. ಏನು ಮೇಡಮ್ ನೀವು ಕಾಮದೇವನು ವರ ಕೊಡ್ತೀನಿ ತಡಿ ಅಂದರೆ ಕಾಮರ್ಸ್ ಕೋರ್ಸ್ ಮಾಡ್ತೀನಿ ನಡಿ ಅಂತಿದ್ದೀರಲ್ಲ ಮೇಡಮ್. ಅಂಚಿ ನೀವು ಏನಾದರೂ ಮಾಡಬೇಕು. ಏ ಏನಮ್ಮ ನೀನು? ಒಳ್ಳೆ ಸಣ್ಣ ಮಕ್ಕಳು ಪ್ರಸಾದದ ಬ್ಯಾಗಿಂದ ಬೀಳೋ ಥರ ನೀನು ಹಿಂದೆ ಬಿದ್ದಿದ್ಯಾ? ಅದೆಲ್ಲ ಆಗೋದಿಲ್ಲ. ನಾನು ವಿಶ್ವರೂಪು ಲಕ್ಷ್ಮಿ ದುರ್ಗಾ ಒಂದ್ ಕಾರಲ್ಲಿ ಹೋಗ್ತೀವಿ. ನೀವು ನಮ್ಮ ಕಾರೆಲ್ಲ ಬಂದ್ಬಿಟ್ರೆ ನಂಗೆ ಕಾಲ್ ಚಾಚ್ಕೊಳಕ್ಕಾಗಲ್ಲ, ಮಂಡಿ ನೋವು ಬರುತ್ತೆ. ಅದೆಲ್ಲ ಆಗೋದಿಲ್ಲ. ಬನ್ನಿ ಬನ್ನಿ ಹೊರಡೋಣ. ಲೀಲಾ ಬಾ ನನ್ನ ಜೊತೆ. ತಾಯಿ ಆಗಿ ನಾನು ಈ ಮಾತು ಹೇಳ್ಬಾರ್ದು, ಆದ್ರೂ ನಿನ್ನಂತ ಸೊಸೆಗೆ ಅತ್ತೆ ಆಗಿ ಪ್ರೀತಿ ನನ್ನ ಮಗನಿಗೂ ಶಾಶ್ವತವಾಗಿ ಸಿಗಲಿ ಅಂತ ಈ ಮಾತು ಹೇಳ್ತಾ ಇದ್ದೀನಿ. ಅಜ್ಜಿ, ಕಾಯಿಸಿ ಸತಾಯಿಸಾದ್ಮೇಲೆ ಸಕ್ಸಸ್ ಸಿಗುತ್ತಲ್ಲ, ಅದು ತುಂಬಾ ಕಾಲ ಉಳಿಯುತ್ತೆ. ನೀವೇನೋ ವರಿ ಮಾಡಬೇಡಿ, ನಾನೆಲ್ಲ ಮ್ಯಾನೇಜ್ ಮಾಡ್ತೀನಿ. ಆದ್ರೂ ಪಾಪ ಅವರು ಅಲ್ವಾ, ಪಾಪ ಅಂತ ಅನ್ಸುತ್ತೆ. ಆದ್ರೆ ಅವನು ತಾಳಿ ಕಿತ್ಕೊಂಡಲ್ಲ, ಅದನ್ನ ನೆನ್ಸ್ಕೊಂಡ್ರೆ ಇನ್ನು ಚೆನ್ನಾಗಿ ಸತಾಯಿಸೋಣ ಅನ್ಸುತ್ತೆ. ನೋಡು, ನಿಂಗೆ ತೋಚದ ಹಾಗೆ ಮಾಡು, ಆದ್ರೂ ಹುಷಾರ್. ಈ ಅಜ್ಜಿ ಏನೇ ಪ್ಲಾನ್ ಮಾಡಿದ್ರು ಅವರಿಬ್ರು ಒಂದೇ ಗಾಡಿಲಿ ಹೋಗೋದಕ್ಕೆ ಮಾತ್ರ ನಾನು ಬಿಡಲ್ಲ. ಕೊಂಡಂಗೆಲ್ಲ ಆಗಂಗಿದ್ದಿದ್ರೆ ದೇವ್ರು ಒಂದೊಂದೇ ಬೆಳೆನೇ ಇರ್ತಿರ್ಲಿಲ್ಲ ಅಕ್ಕ. ನಮ್ಮನ್ನು ಮೀರಿ ಒಂದು ಶಕ್ತಿ ನಮ್ಮನ್ನ ಕಾಪಾಡ್ತಿರೋದು ನೆನ್ಪಿಟ್ಕೊಳ್ಳಿ. ಹೊರಡೋಣಮ್ಮ. ಹಾ ಸರಿ, ಹುಷಾರು. ರಾಮ್, ಒಂದು ನಿಮಿಷ. ಇವತ್ತು ತುಂಬಾ ವಿಶೇಷವಾದ ದಿನ ನಿಂತೆ ಕಣೋ. ಇವತ್ತು ಭಗವಂತನ ಏನೇ ಕೇಳಿದ್ರು ಅಸ್ತು ಅಂತಾನಂತೆ. ಅದಕ್ಕೆ ನಾವೆಲ್ಲ ಇವತ್ತ ಹೊರಟಿರೋದು. ಇವತ್ತೇನು ಕೇಳಿದ್ರು ಆಗುತ್ತೆ ಅಂದರೆ ಇವತ್ತೇ ಸರಿಯಾದ ದಿನ. ಲೀಲಾ ಹತ್ರ ನನ್ನ ಪ್ರೀತಿನ ಹೇಳ್ಕೋಬೇಕು. ಅದಕ್ಕೆ ನಾನು ಧೈರ್ಯ ಮಾಡಬೇಕು. ಲೀಲಾ ನನ್ನ ಒಪ್ಪಲೇಬೇಕು. ಸರಿಮ್ಮ, ನೀವು ಹುಷಾರ. ರಾಮ್, ಇನ್ನೊಂದು ವಿಷಯ ಹೇಳೋದು ಮರ್ತು ಬಿಟ್ಟಿದ್ದೆ. ನಾನು ಪಾದಯಾತ್ರೆಯಲ್ಲೇ ದೇವಸ್ಥಾನಕ್ಕೆ ಬರ್ತೀನಿ ಅಂತ ಅಂದ್ಕೊಂಡ್ಬಿಟ್ಟಿದ್ದೀನೋ. ಅದಕ್ಕೆ ನೀವೆಲ್ಲ ಕಾರಲ್ಲಿ ಹೋಗಿ, ನಾನು ನಡ್ಕೊಂಡು ಬರ್ತೀನಿ. ನನ್ನ ಆರೋಗ್ಯನೂ ಭಗವಂತನೇ ನೋಡ್ಕೋತಾನೆ. ನೀ ಬೇಡ ಅನ್ಬೇಡ್ವೋ? ನೀನೇನು ಯೋಚನೆ ಮಾಡಬೇಡ. ಇದೊಂದ್ಸತಿ ಅಂದ್ಕೊಂಡ್ಬಿಟ್ಟಿದ್ದೀನಿ, ಬೇಡ ಅನ್ಬೇಡ ಪ್ಲೀಸ್. ಸರಿಮ್ಮ. ಅಯ್ಯೋ ಏಜೆ, ವಾಟ್ ಅ ಕೋಇನ್ಸಿಡೆನ್ಸ್. ದುರ್ಗಾ ಅಕ್ಕನು ಸಂಕಲ್ಪ ಮಾಡ್ಕೊಂಡಿದ್ದಾರೆ ಅಜ್ಜಿ ತರನೇ ನಡ್ಕೊಂಡು ಬರ್ತೀನಿ ಅಂತ. ಅಜ್ಜಿ ಹೇಗಿದ್ರು ಪಾದಯಾತ್ರೆ ಹೋಗ್ತಿದ್ದಾರೆ, ಅದಕ್ಕೆ ಅವ್ರ ಜೊತೆ ನಾವಿಬ್ರು ಬಂದ್ಬಿಡ್ತೀವಿ ಅಲ್ವಾ ಅಕ್ಕ? ಏಜೆ, ನೀವ್ ಕಾರಲ್ಲಿ ಹೋಗಿ, ನಾವ್ ನಡ್ಕೊಂಡ್ ಬರ್ತೀವಿ. ಹೌದಾ ದುರ್ಗಾ, ನೀನು ನಡ್ಕೊಂಡ್ ಬರ್ತಿದ್ಯಾ?
ಹಾಂ ಏಜೆ, ಮನೆಗೆ ಒಳ್ಳೇದಾಗುತ್ತೆ ಅಂದರೆ ಅದಕ್ಕೋಸ್ಕರ ನಾವೇನು ಮಾಡೋಕ್ಕೂ ರೆಡಿ. ಗುಡ್. ಹುಷಾರು. ಅಮ್ಮನ ಜೋಪಾನ ಕರ್ಕೊಂಬಂದು ಅಮ್ಮ, ನಾ ಹೊಡ್ತೀನಿ. ಆಯ್ತಪ್ಪ. ಎರಡೂ ಗಾಡಿ ಸ್ಟಾರ್ಟ್ ಆಗದೆ ಇರೋದಕ್ಕೆ ಏನೇನು ಮಾಡಬೇಕೋ ಎಲ್ಲ ಮಾಡಾಯ್ತು. ಇನ್ನೇನಿದ್ರು ಪ್ಲ್ಯಾನ್ ಬಿ. ಹಲೋ, ನೀನು ಏನು ಮಾಡ್ತೀಯೋ ಹೇಗೆ ಮಾಡ್ತೀಯೋ ನನಗದು ಗೊತ್ತಿಲ್ಲ. ನಮ್ಮ ಮನೆಯಿಂದ ದೇವಸ್ಥಾನಕ್ಕೆ ಹೋಗೋ ಎಲ್ಲ ರೋಡ್ಗಳು ಬ್ಲಾಕ್ ಆಗಬೇಕು. ನಿನಗೇನು ತಲುಪಬೇಕೋ ಅದು ಬಂದು ತಲುಪುತ್ತೆ. ಅರ್ಥ ಆಯ್ತಾ?